ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಇತಿಹಾಸದ ಅರ್ಥ ಮತ್ತು ವಾಕ್ಯಗಳನ್ನು ನೋಡೋಣ. ಮೊದಲನೆಯದಾಗಿ ಇತಿಹಾಸ ಎಂದರೇನು ಎಂದು ತಿಳಿಯಬೇಕು. ಇತಿಹಾಸ ಎಂದರೇನಪ್ಪ ಅಂತ ನಮ್ಮ ತಲೆಯಲ್ಲಿ ಬಂದರೆ, ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ನಮ್ಮ ಹಿಂದೆ ನಡೆದಿರುವಂಥ ಸಂಗತಿಗಳನ್ನು ಕಾಲಾನುಕ್ರಮದಲ್ಲಿ ಹೇಳುವುದೇ ಇತಿಹಾಸ. ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಇತಿಹಾಸ ಏನಪ್ಪ ಅಂದರೆ, ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಆ ದಾರಿಯಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆಗಳನ್ನು ವಿವರಿಸುತ್ತದೆ. ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಅಂದರೆ ಆ ಘಟನೆಯು ಯಾವಾಗ, ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಸ್ಪಷ್ಟತೆ ಇರುತ್ತದೆ. ಈ ಸ್ಪಷ್ಟತೆ ಇಲ್ಲವಾದರೆ ಇತಿಹಾಸವು ಕಥೆಯಾಗಿ ಹೋಗುತ್ತದೆ. ಒಂದು ವೇಳೆ ಇತಿಹಾಸದಲ್ಲಿ ಕಾಲ ಮತ್ತು ಸ್ಪಷ್ಟತೆಯನ್ನು ಇಲ್ಲದೇ ಇದ್ದಾಗ ಅದು ಏನಾಗುತ್ತದೆ ಅಂದರೆ ಅದು ಕಥೆಯಾಗಿ ಉಳಿಯುತ್ತದೆ. ಅದನ್ನು ಇತಿಹಾಸ ಎನ್ನಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದ ಒಂದು ಇತಿಹಾಸ ಇರಬೇಕಾದರೆ ಅದು ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಈ ಕಾರಣದಿಂದ ಇತಿಹಾಸಕ್ಕೆ ಕಾಲ ಮತ್ತು ಸ್ಥಳದ ಅವಶ್ಯಕತೆ ಇದೆ. ಇವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗಿದೆ. ಇವರು ಹೆರೋಡೋಟಸ್. ಇವರು ಮೂಲತಃ ಗ್ರೀಕ್ ದೇಶದವರು. ಈಗ ಇತಿಹಾಸದ ಅರ್ಥವನ್ನು ನೋಡೋಣ. ಇತಿಹಾಸವು ಮಾನವನ ಜ್ಞಾನದ ಶ್ರೇಷ್ಠ ಶಾಖೆಗಳಲ್ಲಿ ಒಂದಾಗಿದೆ. ಇತಿಹಾಸವು ಮಾನವನ ಜ್ಞಾನದ ಶ್ರೇಷ್ಠ ಶಾಖೆಗಳಲ್ಲಿ ಒಂದಾಗಿದೆ. ಹಿಸ್ಟರಿ ಎಂಬ ಪದವು ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಮೂಲದಿಂದ ಬಂದಿದ್ದು ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನು ಹೊಂದಿದೆ. ಇತಿಹಾಸ ಎಂಬುದು ಮೂಲತಃ ಗ್ರೀಕ್ ಪದವಾದ ಹಿಸ್ಟೋರಿ ಎಂಬ ಮೂಲದಿಂದ ಬಂದಿದ್ದು ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನು ಹೊಂದಿದೆ. ಅದೇ ರೀತಿ ಸಂಸ್ಕೃತದಲ್ಲಿ ಇತಿಹಾಸವೆಂದರೆ ಖಚಿತವಾಗಿ ಘಟಿಸಿದ ಘಟನೆಗಳು ಎಂದರ್ಥ. ಅದೇ ರೀತಿ ಖಚಿತವಾಗಿ ಘಟಿಸಿದ ಘಟನೆಗಳು. ಸತ್ಯಾನ್ವೇಷಣೆಯೇ ಇತಿಹಾಸದ ಉದ್ದೇಶ. ಸತ್ಯವನ್ನು ಹೊರಡಿಸುವುದು ಇತಿಹಾಸದ ಮುಖ್ಯ ಉದ್ದೇಶ ಎಂದು ಹೇಳಬಹುದು. ವಿಶಾಲ ಅರ್ಥದಲ್ಲಿ ಇತಿಹಾಸವು ಮಾನವನ ಜೀವನದ ಎಲ್ಲ ಆಯಾಮಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ವಾಸ್ತವವಾಗಿ ಇತಿಹಾಸ ಅಧ್ಯಯನ ಮಾಡುತ್ತದೆ ಅಂದರೆ ಮಾನವನ ಜೀವನದ ಎಲ್ಲ ಆಯಾಮಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ಮೊದಲಿಗೆ ಗ್ರೀಕರು ವಿಕಸನಗೊಳಿಸಿದರು. ಇತಿಹಾಸವನ್ನು ಬರೆಯಲು ಆರಂಭಿಸಿದವರಲ್ಲಿ ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್ ಮೊದಲಿಗನಾಗಿದ್ದು ಆತನನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗಿದೆ. ತೋರಿಸಲ ಫೋಟೋ. ಇವರೇ ಇತಿಹಾಸದ ಪಿತಾಮಹ ಹೆರೋಡೋಟಸ್. ಹೆರೋಡೋಟಸ್ ಸಾಮಾನ್ಯ ಶಕ ಪೂರ್ವ 484ರಿಂದ 424ರವರೆಗೆ ಇವರ ಕಾಲಾವಧಿಯಾಗಿತ್ತು. ಹೆರೋಡೋಟಸ್ ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಲ್ಲಿ ಜೀವಿಸಿದ ಗ್ರೀಕ್ ಇತಿಹಾಸಕಾರ. ಇವನು ಇತಿಹಾಸ ಮತ್ತು ಮಾನವಶಾಸ್ತ್ರಕ್ಕೆ ಗಣನೀಯವಾದ ಕೊಡುಗೆ ಸಲ್ಲಿಸಿದ್ದಾನೆ. ಗ್ರೀಸ್ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ವ್ಯಾಪಕ ಸಂಚಾರ ಮಾಡಿದ ಹೆರೋಡೋಟಸ್ ಗ್ರೀಕ್ ನಗರ ರಾಜ್ಯಗಳ ಬಗೆಗೆ ಅನೇಕ ಸಂಗತಿಗಳನ್ನು ಸಂಗ್ರಹಿಸಿ ಅವುಗಳನ್ನು 9 ಸಂಪುಟಗಳಲ್ಲಿ ಬರೆದಿದ್ದಾನೆ. ಅವುಗಳಲ್ಲಿ ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್, ಪರ್ಷಿಯನ್ ಕದನಗಳ ಇತಿಹಾಸ ಪ್ರಮುಖವಾಗಿದ್ದು, ಅದು ಗ್ರೀಕರು ಮತ್ತು ಪರ್ಷಿಯನ್ನರ ನಡುವೆ ನಡೆದ ಕದನಗಳನ್ನು ಕುರಿತು ರಚಿಸಿರುವ ಕೃತಿಯಾಗಿದೆ. ಇದು ಇತಿಹಾಸದ ಆರಂಭಿಕ ಕೃತಿಯಾಗಿದೆ. ಈತನೇ ಇತಿಹಾಸದ ಅರ್ಥ ಮತ್ತು ವ್ಯಾಪ್ತಿಯನ್ನು ಮೊದಲು ತಿಳಿಸಿದನು. ಈ ಕಾರಣದಿಂದಾಗಿ ಇವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇವರ ಪ್ರಕಾರ ಇವರು ಇತಿಹಾಸದ ಕುರಿತು ಒಂದು ವಾಕ್ಯವನ್ನು ನೀಡಿದ್ದಾರೆ. ಅವರ ಪ್ರಕಾರ ಇತಿಹಾಸವೆಂದರೇನು ಎಂದು ತಿಳಿಯೋಣ. ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ. ಈ ಹೆರೋಡೋಟಸ್ ಅವರ ಪ್ರಕಾರ ಇತಿಹಾಸ ಎಂದರೇನಪ್ಪ ಅಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ
ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ. ಈ ವ್ಯಾಖ್ಯೆಯಲ್ಲಿ ಹೆರೋಡೋಟಸನು ಭವಿಷ್ಯದ ತಲೆಮಾರುಗಳು ಮತ್ತು ಮಹಾನ್ ವ್ಯಕ್ತಿಗಳ ಸಾಧನೆ ಹಾಗೂ ಮಹತ್ವಪೂರ್ಣ ಘಟನೆಗಳಿಂದ ಕಲಿಯಬಹುದಾದ ಪಾಠಗಳ ಮೇಲೆ ತನ್ನ ವಿಚಾರಗಳನ್ನು ಕೇಂದ್ರೀಕರಿಸಿದ್ದಾನೆ. ಈಗ ಎರಡನೇ ಇತಿಹಾಸಕಾರರಾಗಿರುವಂಥ ಸಂತ್ ಅಗಸ್ಟೈನ್ ಇವರ ಪ್ರಕಾರ ಇತಿಹಾಸವೆಂದರೇನು ಅಂತ ನೋಡೋಣ. ಸಂತ್ ಅಗಸ್ಟೈನ್ ಇವರು ಸಾಮಾನ್ಯ ಶಕ 354ರಿಂದ 430ರಲ್ಲಿ ಜೀವಿಸಿದ ಇತಿಹಾಸಕಾರ. ಅಗಸ್ಟೈನ್ ಒಬ್ಬ ಶ್ರೇಷ್ಠ ಕ್ರಿಶ್ಚಿಯನ್ ಸಂತ ಹಾಗೂ ಚಿಂತಕ. ಅಗಸ್ಟೈನ್ ಒಬ್ಬ ಶ್ರೇಷ್ಠ ಕ್ರಿಶ್ಚಿಯನ್ ಸಂತ ಹಾಗೂ ಚಿಂತಕ. ಈತ ಮಧ್ಯಕಾಲೀನ ಯುಗದ ಚರ್ಚಿನ ಶ್ರೇಷ್ಠ ಇತಿಹಾಸಕಾರ. ಈತನ ದ ಸಿಟಿ ಆಫ್ ಗಾಡ್ ಇವರ ಕೃತಿ ಒಂದು ಬರೆದಿರುವಂಥ ಕೃತಿ ದ ಸಿಟಿ ಆಫ್ ಗಾಡ್. ಇದು ದ ಸಿಟಿ ಆಫ್ ಗಾಡ್ ಕೃತಿಯು ಪ್ರಪಂಚದ ಪ್ರಸಿದ್ಧ ಕೃತಿಗಳಲ್ಲಿ ಒಂದಾಗಿದೆ. ಈ ಸಿಟಿ ಆಫ್ ಗಾಡ್ ಎಂಬ ಕೃತಿಯು ಪ್ರಪಂಚದ ಪ್ರಸಿದ್ಧ ಕೃತಿಗಳಲ್ಲಿ ಒಂದಾಗಿದೆ. ಅಗಸ್ಟೈನನ ಪ್ರಕಾರ ಇವರ ಪ್ರಕಾರ ಇತಿಹಾಸದ ವಾಕ್ಯವನ್ನು ನೋಡುವುದಾದರೆ, ಇತಿಹಾಸವು ದೇವರು ಮತ್ತು ಸೈತಾನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಅಂದರೆ ಶಿಷ್ಟ, ಸೈತಾನ ಅಂದರೆ ದುಷ್ಟ ವ್ಯಕ್ತಿ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸನಗೊಳ್ಳುತ್ತದೆ. ಇತಿಹಾಸ ಕುರಿತು ಸಂತ ಅಗಸ್ಟೈನ್ ಅವರ ವ್ಯಾಖ್ಯೆ ನೋಡೋದಾದರೆ, ಇತಿಹಾಸವು ದೇವರು ಮತ್ತು ಸೈತಾನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸನಗೊಳ್ಳುತ್ತದೆ. ಇದು ಅಗಸ್ಟೈನ್ ಅವರ ವಾಕ್ಯ. ಸಂತ ಅಗಸ್ಟೈನ್ ಒಬ್ಬ ಚರ್ಚಿನ ಇತಿಹಾಸಕಾರನಾಗಿದ್ದು ತನ್ನ ಬರವಣಿಗೆಯಲ್ಲಿ ಪವಾಡಗಳು ಮತ್ತು ಸಂತರಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಿದ್ದಾರೆ. ಇವರು ಮಾನವನ ಇತಿಹಾಸವು ದೇವರಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂದು ಬಲವಾಗಿ ನಂಬಿದ್ದರು. ಮಧ್ಯಕಾಲೀನ ಯುರೋಪಿನ ಇತಿಹಾಸವು ಅನೇಕ ಶತಮಾನಗಳವರೆಗೆ ಪಾದ್ರಿಗಳ ಏಕಸ್ವಾಮ್ಯದಲ್ಲಿತ್ತು. ಅವರು ಜಾತ್ಯತೀತ ಧಾರ್ಮಿಕ ಇತಿಹಾಸಗಳೆರಡರನ್ನೂ ಒಂದು ಸಾಧನವಾಗಿ ಚರ್ಚಿನ ನಂಬಿಕೆಯನ್ನು ಜನಪ್ರಿಯಗೊಳಿಸಲು ಬಳಸಿದರು. ಅದೇ ರೀತಿ ಈಗ ಮೂರನೇ ಇತಿಹಾಸಕಾರರಾದ ಕಾರ್ಲ್ ಮಾರ್ಕ್ಸ್ ಅವರು ಯಾವ ವ್ಯಾಖ್ಯಾನ ನೀಡಿದ್ದಾರೆ ಎಂದು ನೋಡೋಣ. ಕಾರ್ಲ್ ಮಾರ್ಕ್ಸ್ ಒಬ್ಬ ಜರ್ಮನ್ ತತ್ವಜ್ಞಾನಿಯಾಗಿದ್ದರು ಮತ್ತು ಅರ್ಥಶಾಸ್ತ್ರಜ್ಞರು ಕೂಡ ಆಗಿದ್ದರು, ಸಮಾಜಶಾಸ್ತ್ರಜ್ಞರು ಕೂಡ ಆಗಿದ್ದರು, ಇತಿಹಾಸಕಾರರು ಕೂಡ ಆಗಿದ್ದರು ಮತ್ತು ಪತ್ರಕರ್ತ ಮತ್ತು ಕ್ರಾಂತಿಕಾರಿ ಸಮಾಜವಾದಿ ಕೂಡ ಅವರು. ಕಾರ್ಲ್ ಮಾರ್ಕ್ಸ್ ಕೇವಲ ಇತಿಹಾಸಕಾರರಲ್ಲ, ಇವರು ಅರ್ಥಶಾಸ್ತ್ರಜ್ಞರು ಕೂಡ ಹೌದು, ಸಮಾಜಶಾಸ್ತ್ರಜ್ಞರು ಕೂಡ ಹೌದು, ಪತ್ರಕರ್ತರು ಕೂಡ ಹೌದು, ಕ್ರಾಂತಿಕಾರಿ ಸಮಾಜವಾದಿ ಕೂಡ ಹೌದು. ಸಮಾಜ ವಿಜ್ಞಾನಗಳು ಮತ್ತು ಸಮಾಜವಾದಿ ಚಳುವಳಿಗಳ ಬೆಳವಣಿಗೆಯಲ್ಲಿ ಇವರ ಚಿಂತನೆಗಳು ಪ್ರಮುಖ ಪಾತ್ರ ವಹಿಸಿವೆ. ಇವರು ಇತಿಹಾಸದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರು ಪರಿಗಣಿಸಲಾಗಿದೆ. ಇತಿಹಾಸದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರೆಂದು ಪರಿಗಣಿಸಲಾಗಿದೆಯಂತೆ. ಇವರು ಇತಿಹಾಸವನ್ನು ಹೊಸ ಆರ್ಥಿಕ ದೃಷ್ಟಿಕೋನದಿಂದ ಅರ್ಥೈಸಿ ವ್ಯಾಖ್ಯಾನಿಸಿದರು. ಇವರ ಪ್ರಕಾರ ಇತಿಹಾಸದ ವಾಕ್ಯವನ್ನು ನೋಡುವುದಾದರೆ, ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಎಂದು ಕಾರ್ಲ್ ಮಾರ್ಕ್ಸ್ ಅವರು ತಮ್ಮ ವಾಕ್ಯವನ್ನು ನೀಡಿದ್ದಾರೆ ಇತಿಹಾಸದ ಕುರಿತು. ಈ ವ್ಯಾಖ್ಯೆಯಲ್ಲಿ ಕಾರ್ಲ್ ಮಾರ್ಕ್ಸರು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷಕ್ಕೆ ಒತ್ತು ನೀಡಿದರು. ಅದುವೇ ಬಡವರು ಮತ್ತು ಶ್ರೀಮಂತರ ನಡುವಿನ ಹೋರಾಟ, ಶೋಷಕರು ಮತ್ತು ಶೋಷಿಸಲ್ಪಡುವವರ ನಡುವೆ ನಿರಂತರ ಸಂಘರ್ಷ ನಡೆಯುತ್ತದೆ ಎಂದು ಕಾರ್ಲ್ ಮಾರ್ಕ್ಸ್ ವಾದಿಸಿದ್ದಾರೆ. ಇವರ ಎರಡು ಪ್ರಮುಖ ಕೃತಿಗಳು ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇವರ ಎರಡು ಪ್ರಸಿದ್ಧ ಕೃತಿಗಳಂತ ಹೇಳಬಹುದು. ಇವರ ಕೃತಿಗಳು ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಇತಿಹಾಸದ ಕುರಿತು ಇವರ ವಾಕ್ಯ, ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಎಂದು ಇವರ ವಾಕ್ಯವನ್ನು ನೀಡಿದ್ದಾರೆ. ಅದೇ ರೀತಿ ಜೆ ಬಿ ಬ್ಯೂರಿ ಅವರ ವಾಕ್ಯವನ್ನು ನೋಡುವುದಾದರೆ,
ಇವರು ಜೆ ಬಿ ಬೇವ್ರೆ ಅವರು 1861ರಿಂದ 1827ರಲ್ಲಿ ಜೀವಿಸಿದ ಇತಿಹಾಸಕಾರ. ಒಬ್ಬ ಐರಿಷ್ ಇತಿಹಾಸಕಾರ ಮತ್ತು ವಿದ್ವಾಂಸ. ಇವರೇನಪ್ಪ ಅಂದರೆ ಒಬ್ಬ ಐರಿಷ್ ಇತಿಹಾಸಕಾರ ಮತ್ತು ವಿದ್ವಾಂಸ. ಇವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಇವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಪ್ರಕಾರ ಇತಿಹಾಸದ ವಾಕ್ಯವನ್ನು ನೋಡೋದಾದರೆ, ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಇವರೇನು ಹೇಳ್ತಾರಪ್ಪ ಅಂದರೆ ಇತಿಹಾಸದ ವಾಕ್ಯ, ಇತಿಹಾಸವು ಒಂದು ವಿಜ್ಞಾನ. ಇವರ ಪ್ರಕಾರ ಇತಿಹಾಸ ಒಂದು ವಿಜ್ಞಾನ, ಅದು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಎಂದು ತಮ್ಮ ವಾಕ್ಯವನ್ನು ನೀಡಿದ್ದಾರೆ. ಅಂದರೆ ಬ್ಯೂರಿಯು ಪ್ರತಿಯೊಬ್ಬ ಇತಿಹಾಸಕಾರನು ಒಬ್ಬ ವಿಜ್ಞಾನಿಯ ಹಾಗೆ ಕಾರ್ಯನಿರ್ವಹಿಸಬೇಕೆಂದು ನಿರ್ದಿಷ್ಟ ದಾಖಲೆಗಳು ಮತ್ತು ಅಂಕಿಅಂಶಗಳನ್ನು ಸಂಗ್ರಹಿಸಬೇಕೆಂದು ಹೇಳಿದ್ದಾರೆ. ಇವರ ವಿಷಯವನ್ನು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡಿ ಯಾವುದೇ ಪೂರ್ವಗ್ರಹವಿಲ್ಲದೆ ಸತ್ಯವನ್ನು ಹೊರತರಬೇಕೆಂದು ಇವರು ಹೇಳಿದ್ದಾರೆ. ಆದರೆ ಅವಲೋಕನ ಮತ್ತು ಪ್ರಯೋಗ ಇತಿಹಾಸದಲ್ಲಿ ಸಾಧ್ಯವಿಲ್ಲ. ಅವಲೋಕನ ಮತ್ತು ಪ್ರಯೋಗ ಮಾಡುವುದು ಇತಿಹಾಸದಲ್ಲಿ ಸಾಧ್ಯವಿಲ್ಲ. ಅಂತೆಯೇ ಇತಿಹಾಸದ ಘಟನೆಗಳನ್ನು ಪುನರ್ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ನಡೆದಿರುವಂಥ ಘಟನೆಗಳನ್ನು ಪುನಃ ನಿರ್ಮಾಣ ಮಾಡಲು ಕೂಡ ಇತಿಹಾಸದಲ್ಲಿ ಸಾಧ್ಯವಿಲ್ಲ. ಆದ್ದರಿಂದ ಇತಿಹಾಸವು ಪರಿಶುದ್ಧ ವಿಜ್ಞಾನವಾಗಿದೆ, ಆದರೆ ಪರಿಶುದ್ಧ ವಿಜ್ಞಾನವಲ್ಲ ಎಂದು ಇತಿಹಾಸದ ಕುರಿತು ಜೆ ಬಿ ಬೇವ್ರೆ ಅವರು ಹೇಳಿದ್ದಾರೆ. ಅದೇ ರೀತಿ ಅವರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಜೆ ಬಿ ಬೇವ್ರೆ ಅವರೇ ಹೇಳುವಂತೆ ಇತಿಹಾಸವು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷೆ. ಇನ್ನೊಂದು ರೀತಿಯಲ್ಲಿ ಹೇಳೋರು, ಇತಿಹಾಸವು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷೆಯಿಂದ ಹೇಳಿದ್ದಾರೆ. ಇತಿಹಾಸಕಾರ ವಿಷಯವನ್ನು ಪ್ರಸ್ತುತಪಡಿಸುವಲ್ಲಿ ತನ್ನ ಪ್ರತಿಭೆಯನ್ನು ಕ್ರಿಯಾತ್ಮಕವಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. 5ನೇ ಇತಿಹಾಸಕಾರರಾಗಿರುವಂಥ ಅರ್ನಾಲ್ಡ್ ಟೈನ್ಬಿ ಇವರೊಬ್ಬ ಬ್ರಿಟಿಷ್ ಇತಿಹಾಸಕಾರರಾಗಿದ್ದರೆ ಇವರು ಇತಿಹಾಸದ ಪ್ರಾಧ್ಯಾಪಕರಾಗಿ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿದರು. ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಇವರು ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಧರ್ಮ ಮತ್ತು ಇತಿಹಾಸದ ಕುರಿತು ಅನೇಕ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಧರ್ಮ ಮತ್ತು ಇತಿಹಾಸದ ಕುರಿತು ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಇವರು ರಚಿಸಿರುವಂಥ ಪ್ರಸಿದ್ಧ ಕೃತಿ ಯಾವುದಪ್ಪ ಅಂದರೆ ಅದು ಸ್ಟಡಿ ಆಫ್ ಹಿಸ್ಟ್ರಿ ಎಂಬ ಕೃತಿಯು ಇವರ ಪ್ರಸಿದ್ಧವಾದ ಕೃತಿ. 12 ಸಂಪುಟಗಳಲ್ಲಿದೆ. ಈ ಸ್ಟಡಿ ಆಫ್ ಹಿಸ್ಟ್ರಿ ಎಂಬ ಕೃತಿ ಏನಪ್ಪ ಅಂದರೆ ಅದು 12 ಸಂಪುಟಗಳಲ್ಲಿ ಇದೆ. ಇವರು ಜಗತ್ತಿನ 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿದ್ದಾರೆ. ನೋಡ್ರಿ, ಇವರು ಜಗತ್ತಿನ 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿರುವಂಥ ವ್ಯಕ್ತಿ ಇವರು. ಇವರ ಪ್ರಕಾರ ಇತಿಹಾಸವೆಂದರೆ ಏನು? ಇವರು ಕೊಟ್ಟಿರುವ ಇತಿಹಾಸದ ವಾಕ್ಯವನ್ನು ನೋಡೋದಾದರೆ, ಇತಿಹಾಸವು ನಾಗರಿಕತೆಗಳ ಏಳುಬೀಳಿನ ಕತೆ. ಇಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ ಇವರು. ಇತಿಹಾಸವು ನಾಗರಿಕತೆಗಳ ಏಳುಬೀಳಿನ ಕತೆ. ಅರ್ನಾಲ್ಡ್ ಟೈನ್ಬಿ ವಿವರಿಸಿರುವಂತೆ ಇತಿಹಾಸವು ಮಾನವನ ಅಧ್ಯಯನವಾಗಿದೆ. ಇತಿಹಾಸವೇನು? ಮಾನವನ ಅಧ್ಯಯನವಾಗಿದೆ. ಆದರೆ ಇದು ವ್ಯಕ್ತಿಗಳ ಅಧಿಕಾರ, ವೈಭವ ಮತ್ತು ಯುದ್ಧಗಳ ಕಥೆಯಲ್ಲ. ಇದು ಏನು? ಮಾನವನ ಅಧ್ಯಯನವಾಗಿದೆ, ಆದರೆ ಅದು ವ್ಯಕ್ತಿಗಳ ಅಧಿಕಾರ, ವೈಭವ ಮತ್ತು ಯುದ್ಧಗಳ ಕಥೆಯಲ್ಲ. ಇತಿಹಾಸದಲ್ಲಿ ಮಾನವನಿಗೆ ಮಹತ್ವ ಕೊಡಬೇಕು. ಇತಿಹಾಸವು ಜ್ಞಾನದ ಭಂಡಾರ ಹಾಗೂ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬೆಳವಣಿಗೆ ಪಾತ್ರವು ಮಹತ್ವದ್ದಾಗಿದೆ. ಇದು ಅರ್ನಾಲ್ಡ್ ಟೈನ್ಬಿ ಅವರು ವಿವರಿಸಿರುವಂಥ ವಾಕ್ಯ. ಅದೇ ರೀತಿ ನಮ್ಮ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಯಾಗಿರುವ ಜವಾಹರ್ಲಾಲ್ ನೆಹರೂರವರ ಇತಿಹಾಸದ ವಾಕ್ಯವನ್ನು ನೋಡೋಣ.
ಭಾರತ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದ ನೆಹರು ಇತಿಹಾಸದ ಬಗ್ಗೆ ಅತೀವ ಆಸಕ್ತಿಯನ್ನು ಹೊಂದಿದ್ದರು. ಇವರು ಇತಿಹಾಸದ ಮೇಲೆ ಅತೀವ ಆಸಕ್ತಿಯನ್ನು ಹೊಂದಿರುವ ಪ್ರಧಾನಿಯವರು. ಇವರ ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ಇವರ ಕೃತಿ. ಜವಾಹರಲಾಲ್ ನೆಹರು ಅವರು ಇತಿಹಾಸದ ಕುರಿತು ರಚಿಸಿರುವ ಒಂದು ಕೃತಿಯನ್ನು ಹೆಸರಿಸಿ ಅಂತ ಬಂದಾಗ ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇವರ ಇನ್ನೊಂದು ಕೃತಿ, ಪ್ರಸಿದ್ಧ ಕೃತಿ. ಅವರು ರಾಜಕೀಯ ಬಂದಿಯಾಗಿದ್ದಾಗ ಈ ಎರಡೂ ಕೃತಿಗಳನ್ನು ಬರೆದಿದ್ದಾರೆ. ಅಂದರೆ ಇವರು ರಾಜಕೀಯ ಬಂದಿಯಾಗಿದ್ದಾಗ 2 ಕೃತಿಗಳನ್ನು ರಚಿಸಿದ್ದಾರೆ. ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇವು ನೆಹರು ಅವರು ತಮ್ಮ ಮಗಳು ಇಂದಿರಾ ಗಾಂಧಿ ಅವರಿಗೆ ಬರೆದ ಪತ್ರಗಳ ಸಂಗ್ರಹವಾಗಿದೆ. ಈ ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಂಬ ಕೃತಿಯು ತಮ್ಮ ಮಗಳಾದ ಇಂದಿರಾ ಗಾಂಧಿ ಅವರಿಗೆ ಬರೆದ ಪತ್ರಗಳ ಸಂಗ್ರಹವೇ ಒಂದು ದೊಡ್ಡ ಗ್ರಂಥವಾಗಿದೆ. ಅದೇ ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಂಬ ಕೃತಿ. ಇವರ ಪ್ರಕಾರ ಇತಿಹಾಸದ ವಾಕ್ಯವನ್ನು ನೋಡೋದಾದರೆ, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಯುಗಗಳಲ್ಲಿ ಪ್ರತಿ ಹಂತದಲ್ಲೂ ಪ್ರಗತಿ ಹೊಂದಲು ಸಂಘರ್ಷ ಮಾಡಿದ್ದಾರೆ ಎಂದು ನೆಹರು ಅಭಿಪ್ರಾಯಪಟ್ಟಿದ್ದಾರೆ. ಮಾನವನು ನಾಗರಿಕತೆಯ ಉನ್ನತ ಮಟ್ಟವನ್ನು ತಲುಪಲು ಸಂಘರ್ಷ ಹಾಗೂ ಸಾಮರಸ್ಯಗಳೆರಡೂ ಸಹಾಯ ಮಾಡಿವೆ ಎಂದಿದ್ದಾರೆ. ಈ ಅಂಶವನ್ನು 4000 ವರ್ಷಗಳಿಗೂ ಹೆಚ್ಚಿನ ಮಾನವನ ಇತಿಹಾಸದ ಹಿನ್ನೆಲೆಯಲ್ಲಿ ಖಚಿತಪಡಿಸಿಕೊಳ್ಳಲಾಗಿದೆ. ಇವರ ಕೃತಿ ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಮತ್ತು ಡಿಸ್ಕವರಿ ಆಫ್ ಇಂಡಿಯಾ. ಈ ಮೇಲಿನ ವಾಕ್ಯಗಳಿಂದ ಇತಿಹಾಸವು ಪ್ರಮುಖವಾಗಿ ಮಾನವನ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದಾಗಿದೆ ಎಂದು ಸ್ಪಷ್ಟವಾಗುತ್ತದೆ. ಇದು ಪ್ರಾಚೀನ ಘಟನೆಗಳ ವಿವರವಾಗಿದೆ ಮತ್ತು ಮಾನವನನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಿ ಅಂತಿಮವಾಗಿ ಹೇಳುವುದಾದರೆ, ಇತಿಹಾಸವು ಮಾನವನ ಎಲ್ಲ ಮಹತ್ವಪೂರ್ಣ ಚಟುವಟಿಕೆಗಳ ವಿವಿಧ ಆಯಾಮಗಳ ಅಧ್ಯಯನವಾಗಿದ್ದು, ಕಾಲ, ಸ್ಥಳಗಳಿಂದ ಪ್ರತಿಬಂಧಿತವಾಗಿದೆ ಎಂದು ಹೇಳಬಹುದು. ಇಷ್ಟೇ ಇತಿಹಾಸವನ್ನು ಕುರಿತು ನಾವು ನೋಡಬಹುದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.